ಸರ್ ಅದೇ ನೀವು ಹೇಳ್ತಿದ್ರು ವೆನಿಜುಲಾ ಮತ್ತು ಬಾಂಗ್ಲಾದೇಶ ಅದು ಅಂತ ಏನಾದರೂ ಒಂದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನೀಟಾಗಿ ಡಿಸ್ಕ್ರೈಬ್ ಮಾಡಿ ಹೇಳ್ಬೋದಾ? ಏನಾಯಿತು ಅಲ್ಲಿನ ಪರಿಸ್ಥಿತಿ, ಯಾಕೆ, ಹೇಗೆ, ಏನು ಅಂತ? ಯಾವುದೇ ಒಂದು ದೇಶದ್ದು ಫಿನಾನ್ಷಿಯಲ್ ಕಂಡೀಷನ್ನು 5-6 ಕೋರ್ ಪಿಲ್ಲರ್ಸ್ ಮೇಲೆ ನಿಂತಿರುತ್ತೆ. ಒಂದು ಪ್ರಾಸೆಸ್ಸು, ಒಂದು ಇನ್ಫ್ರಾಸ್ಟ್ರಕ್ಚರು, ಒಂದು ಪ್ರಾಜೆಕ್ಟ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟು, ಈ ಥರ ಒಂದು ಇರುತ್ತೆ. ಅದರಲ್ಲಿ ಇವರೇನು ಮಾಡ್ತಾರೆ, ಬರೀ ಒಂದು 4-5 ಸಬ್ಸಿಡೀಸ್ ಕೊಡಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಈ ಮಿಡ್ ಡೇ ಮೀಲ್ ಸ್ಕೀಮ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಗಿರ್ಬೋದು, ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಸಬ್ಸಿಡಿ ಆನ್ ಪೆಸ್ಟಿಸೈಡ್ಸ್ ಆ್ಯಂಡ್ ವೇವರ್ ಆಫ್ ಲೋನ್ಸ್ ಎಲ್ಲಿ ಬೇಕು ಅಲ್ಲಿ, ಇಷ್ಟೇ ಮಾಡಿ ಇಟ್ಕೊಂಡಿರ್ತಾರೆ. ಸ್ಟ್ರಕ್ಚರ್ ನಡೀತಾ ಇರುತ್ತೆ. ಯಾವಾಗ ನಿಮಗೆ ಪೊಲಿಟಿಕಲ್ ಪಾರ್ಟೀಸ್ ಜಾಸ್ತಿ ಆಗುತ್ತೆ, ಆವಾಗ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ದೇ ಡು ನಾಟ್ ನೋ ಟು ಕಾಂಪೀಟ್ ಅಟ್ ದ ಸೇಮ್ ಟೈಮ್ ಟು ಕ್ರಿಯೇಟ್ ಫಂಡ್ಸ್. ಗೊತ್ತಿಲ್ಲ ಅವ್ರಿಗೆ. ದೇ ಓನ್ಲಿ ನೋ ಟು ಕಾಂಪೀಟ್, ದೇ ಡು ನಾಟ್ ನೋ ಟು ಕ್ರಿಯೇಟ್ ಫಂಡ್ಸ್. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಇಲ್ಲಿ ಪ್ರಾಬ್ಲಮ್. ಈಗ ತಾವು ಕೇಳ್ದಂಗೆ ಬೇರೆ ದೇಶದಲ್ಲಿ ಹೇಗಾಯಿತು, ವೆನಿಜುಲಾ ಅಲ್ಲಿ ಏನಾಯಿತು, ಅಲ್ಲೂ ಅಷ್ಟೇ 5 ಸೆಕ್ಟರ್ 6 ಸೆಕ್ಟರ್ ಇರುತ್ತೆ. ಪ್ರತಿ ದೇಶದಲ್ಲೂ ಒಂದು ಮೇನ್ ಕೋರ್ ಪಿಲ್ಲರ್ಸ್, ಇಂಡಸ್ಟ್ರಿ ಆಗಿರ್ಬೋದು, ಫಾರ್ಮಿಂಗ್ ಆಗಿರ್ಬೋದು, ಆಯಿಲ್ ಇರ್ಬೋದು. ಆಯಿಲ್ ರಿಚ್ ಅಂದರೆ ವೆನೆಜುಲಾ, ಇದೆಲ್ಲ. ಈವನ್ ಅಮೇರಿಕಾ ತೊಗೊಳ್ಳಿ, ಸೌದಿ ತೊಗೊಳ್ಳಿ, ಇದೆಲ್ಲ. ಗಲ್ಫದು 25% ಅಷ್ಟು ವೆನೆಜುಲಾ ಅಲ್ಲಿದೆ. 25% ಆಫ್ ದಿ ಆಯಿಲ್ ರಿಸರ್ವ್ಸ್ ಅಲ್ಲಿದೆ ವೆನೆಜುಲಾ ಅಲ್ಲಿ. ಅದು ಒಂದು ಕಾಲದಲ್ಲಿ ಅಮೇರಿಕಾಗಿಂತ ರಿಚೆಸ್ಟ್, ವೆಲ್ತಿಯೆಸ್ಟ್ ನೇಷನ್ 1990 90s ಮತ್ತು ಅದು ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ರೆವಿನ್ಯೂಗಳು ಜೋರಾಗಿ ಬರೋದು ಎಲ್ಲ ಶುರು ಆಗುತ್ತೆ. ಇಂಥ ಟೈಮಲ್ಲಿ ಏನು ಮಾಡ್ತಾರೆ ಅವರು, ಜನರಿಗೆ ಚೆನ್ನಾಗಿಡಬೇಕು ಅಂತ ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್ ತಂದುಬಿಡ್ತಾರೆ. ಲೆಫ್ಟಿಸ್ಟ್ ಗ್ರೂಪು, ನಾವು ವೆಲ್ಫೇರ್ ಮಾಡಬೇಕು. ಈಗ ಜನರಿಗೆ ಏನು ಮಾಡಬೇಕು, ಪೆಟ್ರೋಲು ನಮ್ಮ ಹತ್ರ ಜಾಸ್ತಿ ಇದೆ, ಪೆಟ್ರೋಲು ಯಾಕೆ ನಾವು ಕಡಿಮೆ ಕೊಡಬೇಕು, ಫ್ರೀ ಕೊಡೋಣ. ಸೊ ಫ್ರೀ ಮಟ್ಟಕ್ಕೆ ಬಂದುಬಿಡ್ತು ಪೆಟ್ರೋಲ್ ಕೊಡೋದು. ಅದಕ್ಕೆ ಪೆಟ್ರೋಲ್ ಅನ್ನಲ್ಲ, ಅಲ್ಲಿ ಗ್ಯಾಸೋಲಿನ್ ಅಂತಾರೆ. ಇಲ್ಲಿ ನಾವು ಪೆಟ್ರೋಲ್ ಸ್ಟೇಷನ್ ಅಂತೀವಿ, ಅಲ್ಲಿ ಗ್ಯಾಸೋಲಿನ್, ಪೆಟ್ರೋಲ್ ಬಂಕ್ ಅಂತೀವಿ ಇಲ್ಲಿ. ಸೊ ಅಲ್ಲಿ ಏನಾಯಿತು, ಫ್ರೀ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಫುಡ್ ಕಮಾಡಿಟೀಸ್ ಫ್ರೀ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಸಬ್ಸಿಡಿ 50% ಅಪ್ಲಯನ್ಸಸ್ ಕೊಟ್ಟು, ದುಡ್ಡಿದೆ ನಮ್ಮ ಹತ್ರ, ಹಣ ಯಾಕೆ ಇಟ್ಕೊಂಡಿದ್ದಾರೆ, ಅದು ನಮ್ಮ ಜನ ತಿನ್ನಲಿ ಅಂತ. ದೇ ನೆವರ್ ಥಾಟ್ ಆಫ್ ಡೀಪ್ ಫಾರಿನ್ ರಿಸರ್ವ್ಸ್ ಇಡಬೇಕು ಇನ್ಫ್ಲೇಷನ್ ಹೊಡೆಯೋದಕ್ಕೆ ಅಂತ ಅವ್ರು ಯೋಚನೆ ಮಾಡಲಿಲ್ಲ. ಯಾವಾಗ ಅವ್ರು ಮಾಡಲಿಲ್ಲ, ಯಾವುದ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ರು, ಓನ್ಲಿ ಆನ್ ಆಯಿಲ್ ಸೆಕ್ಟರ್. ಯಾವಾಗ ರೆಸಿಷನ್ ಆಯಿತು, ಗ್ಲೋಬಲ್ ರೆಸಿಷನ್ನು, ಆವಾಗ ಹೊಡೆತ ಬಿತ್ತು. ಆವಾಗ ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಆಲ್ ಪ್ಲೇಯರ್ಸ್, ಪ್ರೈವೇಟ್ ಪ್ಲೇಯರ್ಸ್ ಯಾರ್ಯಾರಿದ್ದರು, ಅವ್ರ ಹತ್ರ ಎಲ್ಲ ದುಡ್ಡು ಡ್ರೈನ್ ಆಗೋಯಿತು. ಗ್ಲೋಬಲ್ ರೆಸಿಷನ್ ಆಗೋಯಿತು. ಈಗ ಇವ್ರಿಗೆ ಫ್ರೀ ಬೀಸ್ ಕೊಡಬೇಕಲ್ಲ, ಕಂಟಿನ್ಯೂ ಮಾಡಬೇಕಲ್ಲ. ಎಲ್ಲಿಂದ ಕಂಟಿನ್ಯೂ ಮಾಡ್ತಾರೆ? ಆಲ್ ಆಯಿಲ್ ರಿಸರ್ವ್ಸಲ್ಲಿ ಇದ್ದು ಎಲ್ಲರೂ ಸ್ಟ್ರೈಕ್ ಮಾಡಿಬಿಟ್ರು, ಹಣ ಬರ್ತಾ ಇಲ್ಲ ನಮಗೆ ಅಂತ. ಸೊ ಹಾಗಾಗ್ಬಿಟ್ಟು ಅಲ್ಲಿ ವೆನೆಜುಲಾ ವಾಸ್ ವೆರಿ ಹಾರ್ಡ್ ಟು ಗ್ರೋ ಅಗೇನ್. ಈ ಥರನೂ ಆಯಿತು. ಶ್ರೀಲಂಕಾಲ 2019-20 ಗ್ಲೋಬಲ್ ರೆಸಿಷನ್, ಅದು ಕೂಡ ದೇ ಕುಡ್ ನಾಟ್ ಬೌನ್ಸ್ ಬ್ಯಾಕ್ ಕ್ವಿಕ್ಲಿ. ಅಲ್ಲಿ ತಮ್ಗೆ ಗೊತ್ತಿರ್ಬೋದು, ದೊಡ್ಡ ರೆವಲ್ಯೂಷನ್ನೇ ಆಯಿತು. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಇದೆಲ್ಲ ನಾವು ಉದಾಹರಣೆಗಳು ನೋಡಿದ ಮೇಲೆ ನಮಗೇನು ಅನಿಸುತ್ತೆ ಅಂದರೆ, ವಿ ರಿಕ್ವೈರ್ ಪ್ರಾಪರ್ ಫಾರಿನ್ ರಿಸರ್ವ್. ಡಾಲರ್ ಎಗನೆಸ್ಟು ನಮ್ಮದು ವ್ಯಾಲ್ಯೂ ಬೀಳಬಾರ್ದು, ಇಂಡಿಯನ್ ರುಪಿ ವ್ಯಾಲ್ಯೂ ಬೀಳಬಾರ್ದು. ಆದರೆ ನಮ್ಮ ದೇಶದಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಈ ಕುಷನ್ ಇದೆ. ನಮ್ಮ ಇಂಡಿಯಾದಲ್ಲಿ ಏನಂತಾರೆ, ಕುಷನ್ ಟೈಪ್ ಡಿಫೆನ್ಸ್ ಇದೆ. ಡಿಫೆನ್ಸ್ ಸಿಸ್ಟಮ್ ನ್ಯಾಚುರಲ್ ಆಗಿ ಬಿಲ್ಡ್ ಆಗಿದೆ. ಇಲ್ಲಿ ಹೆಚ್ಚು ಪಾಪ್ಯುಲೇಷನ್ ಇದೆ, ನಮ್ಮದು ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಸೊ ನಮ್ಮದು ಬ್ರಾಡ್ ಮಾರ್ಕೆಟ್ ಇದೆ, ಇಂಟರ್ನಲ್ ಮಾರ್ಕೆಟೇ ಬ್ರಾಡ್ ಇದೆ. ಸೊ ವಿ ಆರ್ ನಾಟ್ ಟೋಟ್ಲಿ ಡಿಪೆಂಡೆಂಟ್ ಆನ್ ಎಕ್ಸ್ಪೋರ್ಟ್ಸ್. 50% ಇಲ್ಲೇ ಅಬ್ಸರ್ವ್ ಆಗುತ್ತೆ. ಸೊ ಹಾಗಾಗಿ ಏನಾಗಿದೆ, ನಮ್ಮ ಸೆಕ್ಟರ್ಸ್ ಎಲ್ಲ ನಾವು ಈಕ್ವಲ್ ಆಗಿ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮದು ಫಾರಿನ್ ರಿಸರ್ವ್ಸು ಲಿಕ್ವಿಡೇಷನ್ಗಿಂತ ಸ್ವಲ್ಪ ನಾವು ದೂರ ಇದ್ದೀವಿ. ನಾವು ಲಿಕ್ವಿಡೇಷನ್ ಇದ್ದರೆ ಡೊಮೆಸ್ಟಿಕಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಆಚೆ ಫಾರಿನ್ ರಿಸರ್ವಲ್ಲಿ ವಿ ಆರ್ ಮೋರ್ ಕನ್ಸರ್ನ್ಡ್ ಆನ್ ಡೀಪ್ ಫಾರಿನ್ ರಿಸರ್ವ್ಸ್. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಯಾವುದೇ ಒಂದು ಸೆಕ್ಟರಲ್ಲಿ ಹೊಡೆತ ಬೀಳೋದು ಸಾಧ್ಯ ಕಡಿಮೆ. ಅಲ್ಲಿ ನೋಡಿ, ವೆನೆಜುಲಾ ಅಲ್ಲಿ, ಶ್ರೀಲಂಕಾ ಅಥವಾ ಬೇರೆ ದೇಶದಲ್ಲಿ ಒಂದು ವಾರ್ ಇಲ್ಲ, ಎಕ್ಸ್ಟರ್ನಲ್ ಅಗ್ರೆಷನ್ ಇಲ್ಲ, ಏನೂ ಇಲ್ಲದೇ ಕುಸಿದು ಬಿತ್ತು, ಡಿಕ್ಲೈನ್ಟು. ನಾನು ರೀಸೆಂಟಾಗಿ ಕೇಳಿದ್ದೆ ಸರ್, ಈಗ ವೆನೆಜುಲಲ್ಲಿ ಒಂದು ಮೊಟ್ಟೆಗೆ ಬಂದು 1 ಮಿಲಿಯನ್ ಬೆಲೆ, ಮತ್ತು ಅಲ್ಲಿ ಬರೀ ಊಟಕ್ಕಾಗಿಯೇ, ಕೊಳ್ತಿರೋ ಮಾಂಸಕ್ಕಾಗಿಯೇ ಜನ ಒಬ್ರನ್ನೊಬ್ರನ್ನ ಹೊಡೆದು ಕಿತ್ಕೊಂಡು ಹೋಗೋ ಲೆವೆಲ್ಗಿದೆ ಜನ ಇದೆ ಅಂತ. ಯಾಕಂದರೆ ಅಷ್ಟು ಶ್ರೀಮಂತ ಆಗಿದ್ದಂಥ ದೇಶ ಇವತ್ತು ಸಡನ್ನಾಗಿ ಈ ಗತಿಗೆ ಬರೋದಕ್ಕೆ ಕಾರಣ ಅನ್ನೋದು ಫ್ರೀ ಬೀಸಿಂದ ಅಂತ ಹೇಳಿದ್ರಿ. ಫ್ರೀ ಬೀದು ಒಂದು ಕಲ್ಚರೇ
ಈಸ್ ಗೋಯಿಂಗ್ ಟು ಬಿಕಮ್ ಎ ವೆರಿ ಬ್ಯಾಡ್ ಎಕ್ಸಾಂಪಲ್. ಅಂದರೆ ಇದ್ರದ್ದು ಆ್ಯಕ್ಷನ್ನು ಪ್ರಾಸೆಸ್ಸೇ ಆ ಥರ ಕಾಂಪಿಟೇಷನಲ್ಲಿ ನಡೀತಾ ಇದೆ. ಹಾಗಾಗಿ ಇದು ಭಾಳ ಡೇಂಜರ್ ಆಗಿ ಸಾಬೀತಾಗ್ತಾ ಇದೆ. ಸೊ ಇಲ್ಲಿ ನಮ್ಮ ರಾಜಕೀಯದ ಪಕ್ಷಗಳು ಅಷ್ಟೇ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ, ಭವಿಷ್ಯದ ಬಗ್ಗೆ. ಈಗ ಅವ್ರ ಅಧಿಕಾರ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರ ಇದಕ್ಕೆ ಜನಗಳನ್ನ ಒಲಿಸೋದಕ್ಕೆ ಫ್ರೀ ಬೀಸ್ ಅನ್ನೋ ಒಂದು ಕಾನ್ಸೆಪ್ಟು. ಬಟ್ ಎಲ್ಲೋ ಒಂದು ಕಡೆ ಸಾಮಾನ್ಯ ಜನಗಳು ಅದ್ರ ಬಗ್ಗೆ ಯೋಚನೆ ಮಾಡದೆ ಅದಕ್ಕೆ ತುಂಬ ಬೆಲೆ ಕೊಟ್ಟು ಅದು ಯಾರು ಜಾಸ್ತಿ ಕೊಡ್ತಾರೆ, ಜನಗಳ ರಿಕ್ವೆಸ್ಟ್ ಜಾಸ್ತಿ ಆದಾಗ ಸರ್ಕಾರಗಳು ಆ ಜನಗಳಿಗೆ ಏನು ಬೇಕು ಅದನ್ನು ಅವ್ರು ಮುಂದೆ ತರ್ತಾರೆ. ಬಹುಶಃ ನಮ್ಮ ಜನಗಳದ್ದು ಮಿಸ್ಟೇಕ್ ಇದೆ ಅಂತ ಅನಿಸುತ್ತೆ ಅಲ್ಲ? ಹೌದು, ಜನದ್ದು ಏನಂದರೆ ವಿ ಹ್ಯಾವ್ ಟು ಸೆಲೆಕ್ಟ್ ಆ್ಯಂಡ್ ಎಲೆಕ್ಟು ವೋಟ್ ಮಾಡಿಬಿಟ್ಟು ವಿ ಹ್ಯಾವ್ ಟು ವೋಟ್ ಇನ್ ಆ್ಯಂಡ್ ವೋಟ್ ಔಟ್. ಯಾರಿಗೆ ವೋಟ್ ಇನ್ ಮಾಡಬೇಕು, ಯಾರು ವೋಟ್ ಔಟ್ ಮಾಡಬೇಕು ಅನ್ನೋದನ್ನೆಲ್ಲ ಸಮಾಜ ಸ್ಲೋಲಿ ನೌ ದೇ ಆರ್ ವೆರಿ ಗ್ರೋಯಿಂಗ್ ಸೆನ್ಸಿಟಿವ್. ಈಗ ಭಾಳ ಸೆನ್ಸಿಟಿವ್ ಆಗಿದ್ದಾರೆ ಪಬ್ಲಿಕ್. ದೇನು ಇದರಿಂದ ಏನಾಗುತ್ತೆ ಅಂತ ನೀವು ನೋಡಿರ್ಬೋದು. ಭಾಳ ದೂರದ ಮಾತಲ್ಲ, ಬಸ್ಸುಗಳು ಫ್ರೀಗೆ ಮಾಡಿದರು ಲೇಡೀಸ್ಗೆಲ್ಲ. ಅದು ಅಗತ್ಯ ಇಲ್ಲ ಅಂತಂದರೆ ಹೆಂಗಸರೇ ಹೇಳಿದ್ರು, ಅರ್ಬನ್ ಆ್ಯಂಡ್ ರೂರಲ್ ಇಬ್ಬರೂ ಹೇಳಿದ್ರು. ಯಾಕಂದರೆ ಮಕ್ಕಳಿಗಾನ ನೀವು ಮಾಡ್ಬೋದಿತ್ತು ಅಂದರು. ಇದು ಮಾಡ್ಬೋದಿತ್ತು, ನೀವು ನಮಗೆ ಕೊಟ್ಟಿದ್ದೀರಾ, ಹೀಗೆ ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಬರ್ತೀವಿ, ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಓಡಾಡೋಕ್ಕೆ ಕಷ್ಟ ಅಂತ ಅವರೇ ಹೇಳಿದ್ರು. ದಟ್ ಮೀನ್ಸ್ ಗೌರ್ಮೆಂಟು ಮೋಸ್ಟ್ ಆಫ್ ದ ಟೈಮ್ಸ್ ವಿಲ್ ಕಮಿಟ್ ಮಿಸ್ಟೇಕ್ಸ್. ಅಲ್ಲಿ ಇದು ಭಾಳ ಅಗತ್ಯ ಇದೆ. ಈಗ ಒಂದು ರೆವಲ್ಯೂಷನ್ ಇದ್ರ ಮೇಲೆ ಮಾಡೋಂಥದ್ದು ಮುಂದಿನ ದಿನಗಳಲ್ಲಿ ಆಗತ್ತೆ. ಯಾಕಂದರೆ ಸಬ್ಸಿಡೀಸು ಫ್ರೀ ಬೀಸ್ ರೆಗ್ಯುಲರ್ ಒಂದು ಹಕ್ಕು, ಒಂದು ಫಂಡಮೆಂಟಲ್ ರೈಟ್ ಥರ ಕೂತ್ಕೊಂಡಿದ್ದಾರೆ ಫ್ರೀ ಬೀಸ್ಗೆ. ಈಗ ಕೆಲವರು ಒಂದು ಸೆಕ್ಷನ್ ಆಫ್ ಪೀಪಲ್ ಟಿ ವಿ ಕೊಟ್ಟಿದ್ರಿ ಲಾಸ್ಟ್ ಟೈಮು, ಈ ಸಲ ನೀವು ರೆಫ್ರಿಜರೇಟರ್ ಕೊಡಬೇಕು, ನೀವು ಕೊಟ್ಟರೆ ನಾವು ವೋಟ್ ಮಾಡ್ತೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಒಂದು ರೈಮಿಂಗ್ ವರ್ಡೇ ಇದೆಯಲ್ಲ, ಒಂದು ಒಳ್ಳೆ ಗಾದೆ, ನೋ ಎಕ್ಸ್ಪೆಕ್ಟೇಷನ್ಸ್ ನೋ ಡಿಸಪಾಯಿಂಟ್ಮೆಂಟ್ಸ್. ಇವ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಒಂದು ಕಲರ್ ಟಿ ವಿಯಿಂದ ರೆಫ್ರಿಜರೇಟರ್ ಬಿಟ್ಟರು, ಲ್ಯಾಪ್ಟಾಪ್ ಬಂತು, ADMK ಲ್ಯಾಪ್ಟಾಪ್ ಕೊಟ್ಟರು, ಮತ್ತು DMK ಕ್ಯಾಶ್ ಟ್ರಾನ್ಸ್ಫರ್ಗೆ ಹೋದರು. ಸೊ ಇದು ಹೋಗ್ತಾ ಸಬ್ಸಿಡಿ ಈಸ್ ಬಿಕಮಿಂಗ್ ಎ ಎಕ್ಸ್ಟ್ರೀಮ್ ಫಾರ್ಮ್. ಇಟ್ ಈಸ್ ಟೇಕಿಂಗ್ ಎನ್ ಎಕ್ಸ್ಟ್ರೀಮ್ ಫಾರ್ಮ್, ದಟ್ ಈಸ್ ಫ್ರೀ ಬಿ. ಆಯ್ತು ಸರ್, ಹೀಗೆ ಹೋದರೆ ಬಹುಶಃ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಫ್ರೀ ಬೀಸ್ ಅವಶ್ಯಕತೆ ಇದೆಯಾ ಇಲ್ವಾ ಸರ್? ಇಲ್ಲ ಜನಗಳಿಗೆ ಅದು ಬೇಡವಾ? ಯಾವ ರೀತಿ ಇರಬೇಕು ಮುಂದೆ? ಇಲ್ಲ, ಸಬ್ಸಿಡೀಸು ಫ್ರೀ ಬೀಸು ದೇ ಆರ್ ಇಂಟರ್ಚೇಂಜೇಬಲ್. ದೇ ಆರ್ ದಿ ಟೂ ಸೈಡ್ಸ್ ಆಫ್ ಎ ಸೇಮ್ ಕಾಯಿನ್. ಸೊ ಇದು ಇರಲೇಬೇಕು, ಇದು ನಡಿಲೇಬೇಕು. ಸಿಕ್ಕಾ ಚಲ್ತಾ ಹೈ, ಆಗೆ ಓ ಚಲೆ ಪೀಚೆ ಸಾರಿ ದುನಿಯಾ ಅನ್ನಂಗೆ ಅದು ನಡೆಯುತ್ತೆ. ಯಾಕಂದರೆ ಈಗ ವೋಟರು, ಎಜುಕೇಟೆಡ್ ವೋಟರ್ ಬೇರೆ, ಇಲಿಟ್ರೇಟ್ ವೋಟರೇ ಬೇರೆ. ಒಂದು ಕಡೆ ಸಿಸ್ಟಮ್ ಆಫ್ ಸಿವಿಲೈಸೇಷನ್ನು ಎಲ್ಲ ಕಡೆ ಬೇರೆ ಬೇರೆ ಇರುತ್ತೆ. ನಮ್ಮ ಇಂಡಿಯಾ ಇಸ್ ನಾಟ್ ಎ ನೇಷನ್, ಇಸ್ ಅ ಕಂಟ್ರಿ. ನಮ್ಮದು ಬೇರೆ ಟ್ರಾಪಿಕಲ್ ಕಂಟ್ರಿ, ಬೇರೆ ರೀಜನ್ಸು, ಬೇರೆ ಯೋಚನೆ. ವಿ ಆರ್ ಆಲ್ ಡಿಫ್ರೆಂಟ್ ಬಟ್ ಕಲ್ಚರಲಿ ಯುನೈಟೆಡ್. ಅವರ್ ಥಾಟ್ಸ್, ಅವರ್ ಎಂಟೈರ್ ಲೈಫ್ ಪ್ರೊಸೆಸ್ ಇಸ್ ಡಿಫ್ರೆಂಟ್. ಅದರಲ್ಲೂ ಬೇರೆ ಪಾವರ್ಟಿ ರೀಜನ್ಸ್ ಇದೆ. ಸೊ ಅವರೆಲ್ಲ ಏನು ಯೋಚನೆ ಮಾಡ್ತಾರೆ, ನೋಡೋಣ ನಮಗೇನು ಬೆನಿಫಿಟ್ ಕೊಡ್ತಾರೆ ಇವರು, ಕೇಳಿಬಿಟ್ಟು ಓಟ್ ಹಾಕೋಣ ಅಂತ. ಸೊ ಸಬ್ಸಿಡೀಸು, ವೆಲ್ಫೇರು, ಯಾರು ಸ್ಟೇಟ್ ವೆಲ್ಫೇರ್ ನೋಡ್ತಾರೋ, ಯಾವ ಪಾರ್ಟಿ ಸ್ಟೇಟ್ ವೆಲ್ಫೇರ್ ನೋಡ್ತಾರೋ ಅವ್ರಿಗೆ ಓಟ್ ಹಾಕ್ತದ್ದು. ಯಾರು ಇಲಿಟ್ರೇಟ್ ಅವರು ಮತ್ತು ಪಾವರ್ಟಿ ಸೆಕ್ಷನ್ ಅವರು. ಇನ್ನು ಬೇರೆಯವ್ರು ವೋಟ್ ಮಾಡೋದು ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಾಗಬೇಕು, ಅರ್ಬನ್ ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು, ಇನ್ಫ್ಲೇಷನ್ ರೇಟ್ ಕಡಿಮೆ ಆಗಬೇಕು, ಆ್ಯನ್ಯಲ್ ಬಾರೋಯಿಂಗ್ ಕಡಿಮೆ ಆಗಿ, ಈ ಥರ ಯೋಚನೆ ಮಾಡೋರದ್ದು ಒಂದು ಸೆಕ್ಷನ್ ಆದರೆ ಅದು ಒಂದು ಸೆಕ್ಷನ್ ಇದೆ. ಸೊ ಅದಕ್ಕೆ ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ಮಾಡಲೇಬೇಕು ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಪ್ರಾವಧಾನ ಇದೆಯಲ್ಲ, 38, 39, 39A ಆರ್ಟಿಕಲ್ಸು, ಇದೆಲ್ಲ ಅದೇ ಹೇಳುತ್ತೆ. ಸೊ ಇದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ, ಇದು ನಡೀತಾ ಇರುತ್ತೆ. ಬಟ್ ಹೀಗೆ ಫ್ರೀ ಬೀಸ್ ಹೋದರೆ ಸರ್, ಡೆವಲಪ್ಮೆಂಟಿಗೆಲ್ಲಾದರೂ, ಈಗ ರಸ್ತೆ ಆಗಿರ್ಬೋದು ಅಥವಾ ಬೇರೆ ಮೂಲ ಸೌಕರ್ಯಗಳ ಡೆವಲಪ್ಮೆಂಟಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ಹೇಗೆ? ಇಲ್ಲ, ಇದರಲ್ಲಿ ಈ ಸಬ್ಸಿಡಿ ಫ್ರೀ ಬೀಸ್ ಕೊಡೋದು ಡೆವಲಪ್ಮೆಂಟ್ಗೆ, ಟು ಫಿಲ್ ದ ಗ್ಯಾಪ್ ಬಿಟ್ವೀನ್ ದ ಅರ್ಬನ್ ಪುವರ್ ಆ್ಯಂಡ್ ದ ಅರ್ಬನ್ ರಿಚ್, ರೂರಲ್ ಪುವರ್ ಇಂದ ರೂರಲ್ ರಿಚ್ಗೆ ದೇ ಹ್ಯಾವ್ ಟು ಬ್ರಿಡ್ಜ್ ದ ಗ್ಯಾಪ್ ಅಂತಲೇ ಸಬ್ಸಿಡೀಸ್ ಕೊಡೋದು. ಇನ್ಫ್ರಾಸ್ಟ್ರಕ್ಚರ್ ಈಸ್ ಆಲ್ಸೋ ಅನದರ್ ಫಾರ್ಮ್ ಆಫ್ ಡೆವಲಪ್ಮೆಂಟ್. Even this subsidy is also a form of development, to see that they grow up in their ladder of
ರಿಚ್ನೆಸ್ ಆ ಒಂದು ಸ್ಕೇಲಲ್ಲಿ ಮೇಲಕ್ಕೆ ಬರಲಿ ಅಂತ ಕೊಡ್ತಾರೆ. ಆ ಥರ ಮಾಡಿರೋದಲ್ಲಿ RBI ರಿಪೋರ್ಟ್ ಇದೆಯಲ್ಲ, 3 to 7%. 7% ವಿ ಹ್ಯಾವ್ ಎಲಿಮಿನೇಟೆಡ್ ಪಾವರ್ಟಿ. ಸರ್ ನನಗೆ ಅದೇ ಈಗಲೂ ಗೊತ್ತಾಗಲ್ಲ. ಯಾಕಂದರೆ ನೋಡಿ, ಈಗ ಜನ ಏನಾಗುತ್ತೆ, ಉಚಿತವಾಗಿ ಸಿಗ್ತಿದೆ ಏನು ಅಂದರೆ ಅವ್ರು ಅದಕ್ಕೆ ಬೇಕಾಗಿರುವಂಥ ಎಫರ್ಟ್ ಹಾಕಲ್ಲ. ಅಂದರೆ ಕೆಲಸ ಮಾಡೋರು ಅವನು ಒಂದು ಹೊತ್ತು ಊಟಕ್ಕೆ ಅವ್ನು ಕೆಲಸ ಮಾಡ್ತೀನಿ ಅಂದರೆ ಊಟನೇ ಸುಲಭವಾಗಿ ಸಿಗ್ತಿದೆ ಅಂದರೆ ಅವ್ನು ಕೆಲಸ ಮಾಡೋದೇ ಬಿಡ್ತಾನೆ. ಸೊ ಹಾಗಾಗಿ ಅವ್ನು ಮತ್ತೆ ಅದ್ರ ಮೇಲೆ ಅವ್ನು ಅವಲಂಬಿತ ಆಗಿರ್ತಾನೆ, ಅಂದರೆ ಡಿಪೆಂಡೆಂಟ್ ಆಗಿರುತ್ತೆ ಅವನ ಲೈಫ್ ಪೂರ್ತಿ. ಸೊ ಅದರಿಂದ ಹೇಗೆ ಅದು ಪಾವರ್ಟಿ ಬಂದು ಎಲಿಮಿನೇಟ್ ಆಗೋಕ್ಕೆ ಸಾಧ್ಯ? ವೆನೆಜುಲಾ ಅಲ್ಲಿ ಹಾಗೇ ಆಗಿದ್ದು, ಡಿಪೆಂಡೆನ್ಸಿ ಬಂದ್ಬಿಡ್ತು. ಅಲ್ಲಿವ್ರಿಗೆ ಹೋಗಬಾರ್ದು. ಯಾವುದೇ ಫ್ರೀಬಿ ಸರ್ಕಾರದಲ್ಲಿ ಅಷ್ಟು ದುಡ್ಡಿರಲ್ಲ ಎಲ್ಲರಿಗೂ ಕೂಡ ಅಷ್ಟು. ಬಟ್ ವೆನೆಜುಲಾಲ್ ಮಾತ್ರ ಹಾಗಾಯಿತು, ಯಾಕಂದರೆ ಆಯಿಲ್ ರಿಚ್ ಕಂಟ್ರಿ, ಅದು ಹಣ ಬರ್ತಾನೆ ಇತ್ತು. ದ ಫ್ಲೋ ವಾಸ್ ಸೋ ರ್ಯಾಪಿಡ್. ಸೊ ಹಾಗಾದಮೇಲೆ ಅವ್ರು ಫಂಡ್ಸ್ ಇಟ್ಕೊಂಡು ಏನು ಮಾಡೋದು? ವಿಲ್ ಗಿವ್ ಟು ಅವರ್ ಪೀಪಲ್, ದೇ ಹ್ಯಾವ್ ವೋಟೆಡ್ ಅಸ್, ವಿಲ್ ಗಿವ್ ಟು ದೆಮ್ ಅಂತ 60 to 80% ಬಂದುಬಿಡ್ತು ಫ್ರೀಬೀಸು. ಇಲ್ಲಿ ನಿಮ್ಮ ಕರ್ನಾಟಕದಲ್ಲಿ ನೀವು ಮಾತಾಡಿದ್ರೆ 40-42% ಬರ್ತಾ ಇದೆ. ಆಮೇಲೆ ಆ್ಯನ್ಯಲ್ ಬಾರೋಯಿಂಗು, ಫಿಸ್ಕಲ್ ಡೆಫಿಸಿಟ್ಟು ಒಂದು 4 to 5% ಬರ್ತಾ ಇದೆ. ಆದರೆ ವೆನೆಜುಲಾ ಅಲ್ಲಿ ನೀವು ಹೇಳ್ದಂಗೆ ಡಿಪೆಂಡೆನ್ಸಿ ಕಲ್ಚರ್ ಬರುತ್ತೆ. ಅದನ್ನೇ ಬ್ಯಾಲೆನ್ಸ್ ಮಾಡಬೇಕು. ಫಿನಾನ್ಷಿಯಲ್ ರೆಗ್ಯುಲೇಷನ್ಸ್ ಚೆನ್ನಾಗಿರಬೇಕು, ನಾಲೆಜ್ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ ನಾಲೆಜ್ ಚೆನ್ನಾಗಿರಬೇಕು, ಮತ್ತು ಆ RBI ಡೈರೆಕ್ಷನ್ಸ್ ಮೇಲೆ, ಮತ್ತು ನಮ್ಮ ಫಿನಾನ್ಷಿಯಲ್ ರಿಪೋರ್ಟ್ಸ್ ಮೇಲೆ, ನಮ್ಮ ಬಜೆಟರಿ ಪ್ರಾವಿಷನ್ಸ್ ಮೇಲೆ, ಮತ್ತು ಸೆಂಟ್ರಲ್ ಅಲೋಕೇಶನ್ ಆಫ್ ಫಂಡ್ಸ್ ಮೇಲೆ ಎಲ್ಲ ನೋಡಿ ದೇ ಶುಡ್ ಟೇಕ್ ಎ ಡೆಸಿಷನ್. ಸೊ ನಿಮ್ಮ ಪ್ರಕಾರ ಉಚಿತ ಕೊಡುಗೆಗಳು ಇರಲೂಬಾರ್ದು ಅಂತಲ್ಲ, ಇರಬೇಕು, ಮತ್ತು ತುಂಬ ಜಾಸ್ತಿನೂ ಆಗಬಾರ್ದು. ಒಂದು ಬ್ಯಾಲೆನ್ಸಿಂಗಲ್ಲಿ ಹೋದ್ರೇ ಥ್ರೆಶೋಲ್ಡ್, ಎಲ್ಲದಕ್ಕೊಂದು ಥ್ರೆಶೋಲ್ಡ್ ಇರುತ್ತೆ. ಅಲ್ಲಿವರೆಗೂ ದೇ ಕ್ಯಾನ್ ಡೂ ದಟ್. ದೇ ಹ್ಯಾವ್ ದಟ್ ಫ್ರೀ ಹ್ಯಾಂಡ್. ಗೌರ್ಮೆಂಟ್ ವಿಲ್ ಹ್ಯಾವ್ ಎ ಫ್ರೀ ಹ್ಯಾಂಡ್. ಅವರು ಇರೋದೇ ವೆಲ್ಫೇರ್ ಫಾರ್ ದ ಸ್ಟೇಟ್ ನೋಡೋಕ್ಕೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಹೇಳಬೇಕಂತ, ಇದು ಸೆಂಟ್ರಲ್ ಗೌರ್ಮೆಂಟು ಭಾಳ ಕ್ರಿಟಿಸೈಸ್ ಮಾಡ್ತಾ ಇದೆ ಸದರ್ನ್ ಸ್ಟೇಟ್ಸಲ್ಲಿ. ಕಾರಣ ಏನಂದರೆ, ನೀವು ಈ ಥರ ಫ್ರೀಬೀಸ್ ಕೊಡ್ತಾ ಇದ್ದೀರಲ್ಲ, ಈ ಹಣ ನಾವು ನಿಮಗೆ ಕೊಡ್ತಾ ಇರೋದು ಫಾರ್ ದಿ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್. ಸರ್ಕಾರದಿಂದ ಹೆಲ್ತ್ ಕೇರ್ ಕೊಡೋದನ್ನು ನೀವು ಅದನ್ನು ಉಪಯೋಗಿಸ್ತಾ ಇಲ್ಲ, ನೀವು ಫ್ರೀಬೀಸಿಗೆ ಕೊಡ್ತಾ ಇದ್ದೀರಾ. ಯು ಹ್ಯಾವ್ ಟು ಗಿವ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಅಂತ ಅವ್ರದ್ದು ಒಂದು ಯಾವಾಗಲೂ ದಟ್ ಈಸ್ ದ ವಾರ್ನಿಂಗ್ ದೇ ಆರ್ ಗಿವಿಂಗ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.